ನಮಸ್ಕಾರ ಸ್ನೇಹಿತರೆ. ಅಪ್ಪನ ಆಸ್ತಿಗೆ ದೇಶಾದ್ಯಂತ ಹೊಸ ನಿಯಮ ಏನಪ್ಪ ಅಂತ ಹೇಳಿ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ದಯವಿಟ್ಟು ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ನೋಡ್ತಿರೋರು ಕೆಳಗಡೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಬರುವ ಒಂದು ಬೆಲ್ ಐಕಾನ್ ಅದನ್ನ ಆಲ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೆ ನಿಮಗೆ ತಕ್ಷಣ ತಲುಪುತ್ತೆ ಸ್ನೇಹಿತರೆ. ಆದ ಕಾರಣ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ತಂದೆ ಒಂದು ವೇಳೆ ಡೆತ್ ಆದರೆ, ತಂದೆ ಅಂದರೆ ವಿಲ್ ಬರೆಯದ ನಿಧನನಾದರೆ ಆಸ್ತಿ ಯಾರಿಗೆ ಸಿಗುತ್ತೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು ಸ್ನೇಹಿತರೆ. ಅದರಲ್ಲೂ ವಿಲ್ ಇಲ್ಲದಿದ್ದರೆ ಮಗಳು, ಹೆಂಡತಿ, ದತ್ತು ಮಕ್ಕಳಿಗೆ ಕೂಡ ಈ ಪಾಲನ್ನು ಕೊಡಬೇಕಾಗುತ್ತದೆ. ಹಾಗಿದ್ರೆ ಎಷ್ಟು ಪಾಲನ್ನು ಕೊಡಬೇಕಾಗಿ ಬರಬಹುದು? ಈ ವಿಡಿಯೋದನ್ನು ಕಂಪ್ಲೀಟಾಗಿ ನೋಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಮನೆಯ ಆಧಾರದ ಸ್ತಂಭವಾಗಿರುವಂಥ ತಂದೆಯ ಆಗಲಿಕ್ಕೆ ಯಾವುದೇ ಕುಟುಂಬಕ್ಕಾದರೂ ಒಂದು ಅಂದರೆ ತುಂಬಲಾರದಂಥ ಒಂದು ನಷ್ಟ ಅಂತಲೇ ಹೇಳಬಹುದು ಸ್ನೇಹಿತರೆ. ಅಪ್ಪ ಬದುಕಿರುವಾಗ ಮನೆಯಲ್ಲಿ ಆಸ್ತಿ ಹಣದ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸಿಕೊಳ್ಳುವುದಿಲ್ಲ ಸ್ನೇಹಿತರೆ. ನಮಗೆಲ್ಲ ಕೂಡ ಗೊತ್ತೇ ಇದೆ ಸ್ನೇಹಿತರೆ. ಆದರೆ ದುರಾದೃಷ್ಟವಶತಃ ಅವರು ತಾವು ಬೆವರು ಸುರಿಸಿ ಸಂಪಾದಿಸಿದ ಮನೆ, ಜಮೀನು ಅಥವಾ ಬ್ಯಾಂಕ್ ಉಳಿತಾಯ ಯಾರಿಗೆ ಸೇರಬೇಕು ಅಂತ ಹೇಳಿ ಯಾವುದೇ ವಿಲನ್ನು ಬರೆಯದೆ ಮರಣ ಹೊಂದಿದ್ರೆ ಆ ಮನೆಯ ಮುಂದಿನ ಕಥೆ ಏನು? ಸೊ ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ, ಆಸ್ತಿ ಹಂಚಿಕೆಯಲ್ಲಿ ಇವರಿಗೆ ಮೊದಲ ಆದ್ಯತೆ ಇರುವಂಥದ್ದು ಪ್ರಥಮ ದರ್ಜೆಯ ವಾಸುದಾರರಿಗೆ. ಅಂದರೆ ಯಾರು ಮೊದಲನೆಯದಾಗಿ ತಾಯಿಯ ಮಗನ ಆಸ್ತಿ ಎಲ್ಲಿ ತಾಯಿಗೆ ಸಂಪೂರ್ಣ ಹಕ್ಕಿರುತ್ತೋ ಅದೇ ರೀತಿ ವರ್ಗದಲ್ಲಿ ತಂದೆಗೆ ಹಕ್ಕಿರೋದಿಲ್ಲ. ಇನ್ನು ಪತಿಯ ಆಸ್ತಿಯಲ್ಲಿ ಮಕ್ಕಳಿಗೆ ದೊರೆಯುವಷ್ಟೇ ಸಮಾನ ಪಾಲು ಪತ್ನಿಗೂ ಸಿಗುತ್ತೆ. 2005 ಮಹತ್ವದ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಪುತ್ರಿಗೂ ಕೂಡ ಪುತ್ರರಷ್ಟೇ ಸಮಾಧಾನ ಹಕ್ಕಿರುತ್ತೆ. ಅವರು ವಿವಾಹಿತರಾಗಿದ್ದರೂ ಕೂಡ ಈ ಹಕ್ಕು ಮಾನ್ಯವಾಗಿರುತ್ತದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಏನಪ್ಪ ಅಂದರೆ ಒಂದು ವೇಳೆ ವಾಸುದಾರರು ಮಗ ಅಥವಾ ಮಗಳು ತಂದೆ ಆಗಿರುವಂತಹ ಮೊದಲನೇ ಮರಣ ಹೊಂದಿದ್ರೆ ಅವರ ಪಾಲಿನ ಆಸ್ತಿ ಅವರ ಮಕ್ಕಳಿಗೆ, ಆದರೆ ಮೊಮ್ಮಕ್ಕಳಿಗೆ ಕೂಡ ಸೇರುತ್ತೆ. ಇನ್ನು ದತ್ತು ಪಡೆದ ಮಕ್ಕಳು ಕಾನೂನುಬದ್ಧವಾಗಿ ದತ್ತು ಪಡೆದ ಮಕ್ಕಳಿಗೆ ಕೂಡ ಸ್ವಂತ ಮಕ್ಕಳಂತೆ ಸಮಾನ ಕೂಡ ಹಕ್ಕಿರುತ್ತೆ. ಇನ್ನು ಎರಡನೇದಾಗಿ ದ್ವಿತೀಯ ದರ್ಜೆಯ ವಾಸುದಾರರು ಒಂದು ವೇಳೆ ಮರಣ ಹೊಂದಿದ ವ್ಯಕ್ತಿಗೆ ಪ್ರಥಮ ದರ್ಜೆಯ ವಾಸುದಾರರು ಯಾರೂ ಇಲ್ಲದಿದ್ದರೆ ಮಾತ್ರ ಆಸ್ತಿ ಇವರಿಗೆ ಸೇರುತ್ತೆ. ಈ ವರ್ಗದಲ್ಲಿ ತಂದೆ ಆಗಿರ್ಬೋದು, ಸಹೋದರ ಆಗಿರ್ಬೋದು, ಸಹೋದರಿ ಆಗಿರ್ಬೋದು ಮತ್ತು ಅವರ ಮಕ್ಕಳು ಕೂಡ ಬರ್ತಾರೆ ಸ್ನೇಹಿತರೆ. ಹೌದು. ಇನ್ನು ಏನಪ್ಪ ಅಂದರೆ, ಇನ್ನು ವಿಷಯ ಸಂದರ್ಭದಲ್ಲಿ ಆಸ್ತಿ ಹಕ್ಕು ನೋಡೋದಾದರೆ, ಎರಡು ಮದುವೆ ಯಾಗದಲ್ಲಿ ಅಥವಾ ವಿಚ್ಛೇದನ ಪಡೆದಲ್ಲಿ ಆಸ್ತಿ ಹಕ್ಕುಗಳು ಬದಲಾವಣೆ ಆಗುತ್ತದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಏನಪ್ಪ ಅಂದರೆ ಈ ಅಧಿವೇಶನದಲ್ಲಿ 1955ಕ್ಕಿಂತ ಮೊದಲ ಈ ಅವಧಿಯಲ್ಲಿ ಇಬ್ಬರು ಪತ್ನಿಯಂದಿರು ಅವರಿಬ್ಬರ ಕಾನೂನುಬದ್ಧ ಹಕ್ಕಿರುತ್ತೆ. ಇನ್ನು 1950 ನಂತರ ನೋಡುವುದಾದರೆ ಈ ಅವಧಿಯಲ್ಲಿ ಎರಡನೆಯ ಮದುವೆ ಕಾನೂನುಬದ್ಧವಾಗಿ ಮನೆತ್ತೆ ಪಡೆಯುವುದಿಲ್ಲ. ಆದ್ದರಿಂದ ಎರಡನೇ ಪತ್ನಿಗೆ ಆಸ್ತಿಯಲ್ಲಿ ಹಕ್ಕು ಇರುವುದಿಲ್ಲ. ಇನ್ನು ಸ್ವಯಂ ಆರ್ಜಿತ ಆಸ್ತಿಯಲ್ಲಿ ಪೂರ್ವಜರ ಆಸ್ತಿಯನ್ನು ಮಾತ್ರ ಹಕ್ಕಿರುತ್ತದೆ. ಇನ್ನು ವಿಚ್ಛೇದನ ನೀಡಿದ ಮಾತ್ರಕ್ಕೆ ಮಕ್ಕಳೊಂದಿಗಿನ ರಕ್ತ ಸಂಬಂಧ ಕಳೆದು ಹೋಗುವುದಿಲ್ಲ. ಆದ್ದರಿಂದ ಮೊದಲನೇ ಪತ್ನಿಯ ಮಕ್ಕಳಿಗೂ ಕೂಡ ತಂದೆಯ ಆಸ್ತಿಯಲ್ಲಿ ಖಂಡಿತವಾಗಿಯೂ ಕೂಡ ಹಕ್ಕಿರುತ್ತೆ ಸ್ನೇಹಿತರೆ. ಹಾಗಾಗಿ ಆಸ್ತಿ ವರ್ಗಾವಣೆಯ ದಾಖಲೆ ಯಾವುದೆಲ್ಲ ಬೇಕು ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಮೊದಲನೆಯದಾಗಿ ಮರಣ ಪ್ರಮಾಣ ಪತ್ರ, ಕುಟುಂಬದ ಸದಸ್ಯರ ಪ್ರಮಾಣ ಪತ್ರ, ಇನ್ನು ಕಾನೂನುಬದ್ಧ ವಾಸುದಾರರ ಪ್ರಮಾಣ ಪತ್ರ ಕೂಡ ಬೇಕಾಗಿರುತ್ತದೆ ಸ್ನೇಹಿತರೆ. ಇದರ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಪಕ್ಕದಲ್ಲಿರುವ ಒಂದು ಬೆಲ್ ಬಟನ್ ಕಾಯ್ದಿದೆಲ್ಲ ಸಬ್ಸ್ಕ್ರೈಬ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೆ ನಿಮಗೆ ತಕ್ಷಣ ತಲುಪುತ್ತೆ ಸ್ನೇಹಿತರೆ. ನೀವು ಬೇಗನೆ ವಿಡಿಯೋ ನೋಡ್ಬೋದು. ಬೇಗನೆ ಡೈಲಿ ಏನಾದರೂ ನ್ಯೂಸ್ ಅಪ್ಡೇಟ್ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ ಸ್ನೇಹಿತರೆ. ಮತ್ತು ನಿಮ್ಮ ಅನಿಸಿಕೆ ಏನಂತೇಳಿ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಸ್ನೇಹಿತರೆ.